ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 18, 2025ರಂದು ಮೈಸೂರಿನ ಕಲಾಮಂದಿರದಲ್ಲಿ ಶುಕ್ರವಾರ ಆರ್ ರಘು ಕೌಟಿಲ್ಯರವರ ಭೂಮಿಪುತ್ರಿ ಕವನ ಸಂಕಲನ ಹಾಗೂ ಅಂಕಣದ ಬೆಳಕು ಪುಸ್ತಕ ಬಿಡುಗಡೆಗೊಂಡವು. ಈ ಸಂದರ್ಭದಲ್ಲಿ ಆರ್ ರಘು ಪುತ್ರ ಕೌಟಿಲ್ಯ, ನೃತ್ಯ ಕಲಾವಿದೆ ಡಾಕ್ಟರ್ ಶಾಂಭವಿ ಸ್ವಾಮಿ, ಶ್ರೀಮತಿ ಕೋಮಲಾ ಹರ್ಷಕುಮಾರ್ ಗೌಡ, ಸಂಸದ ಯದುವೀರ್ ಒಡೆಯರ್, ಹಿರಿಯ ರಂಗ ಕಲಾವಿದೆ ಬಿ ಜಯಶ್ರೀ, ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ ಕರಜಗಿ, ರಘುರವರ ಪುತ್ರಿ ವರ್ಣಿಕಾ, ಪತ್ರಕರ್ತ ಐತಿಚಂಡ ರಮೇಶ್ ಉತ್ತಪ್ಪ, ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಪ್ರಾಂಶುಪಾಲರಾದ ಮಹೇಂದ್ರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇರಬಹುದು, ಮತ್ತೆ ಅವರ ಸಮಾಜ ಸೇವೆ ಇರಬಹುದು, ಮತ್ತೆ ಅವರ ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇರಲಿ ಅಥವಾ ಅವರ ವಿದ್ಯಾಭ್ಯಾಸ ಕ್ಷೇತ್ರದ ಕೊಡುಗೆ ಬಗ್ಗೆ ಅಂತ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ವೇದಿಕೆಯಲ್ಲಿರುವಂಥದ್ದು, ವೇದಿಕೆ ಮುಂಭಾಗದಲ್ಲಿರುವಂಥದ್ದೆಲ್ಲ ಮುಖಂಡರು ಮತ್ತೆ ಗಣ್ಯರನ್ನ ನಾವು ನೋಡಿದ್ರೆ ಅದೇ ಒಂದು ರೀತಿ ಸಾಬೀತು ಅಂತ ಅನ್ಸುತ್ತೆ ನನಗೆ. ಅವರ ಒಂದು ವೃತ್ತಿ ಜೀವನ ಮತ್ತು ಅವರ ಕೊಡುಗೆ ಬಗ್ಗೆ ನನಗೆ ರಘು ಅವರ ಪರಿಚಯ ಆಗಿದ್ದು ಒಂದು ರಾಜಕೀಯದ ಮೂಲಕ, ಒಂದು ರಾಜಕೀಯ ಒಂದು ವೇದಿಕೆ ಅಲ್ಲ, ಆದರೂ ಸಹ ರಾಜಕೀಯ ಒಂದು ದೃಷ್ಟಿಕೋನದಲ್ಲೇ ಅವರ ಪರಿಚಯ ಆಗಿದ್ದ ಕಾರಣಕ್ಕಾಗಿ ಒಂದಷ್ಟು ಮಾತು ಸಹಜವಾಗಿ ಆ ರಾಜಕೀಯ ದೃಷ್ಟಿಕೋನದಲ್ಲೇ ಆಗೋದು. ನಮ್ಮ ಪಕ್ಷದ OBC ಮೋರ್ಚಾದ ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಸಣ್ಣ ಸಣ್ಣ ಸಮುದಾಯದ ಒಂದು ಕಾಳಜಿ ಇಟ್ಕೊಳ್ಳುವಂಥದ್ದು ಜವಾಬ್ದಾರಿ ಅವರ ಒಂದು ಎಲ್ಲಕ್ಕಿಂತ ಮುಖ್ಯವಾದಂತ ಒಂದು ಜವಾಬ್ದಾರಿ ಅವರಲ್ಲಿರೋದು. ಇಡೀ ಮೈಸೂರು ಕೊಡಗು ಕ್ಷೇತ್ರದಲ್ಲಿ, ಇಡೀ ಕರ್ನಾಟಕದಲ್ಲಿ ಈ ಸಣ್ಣ ಸಣ್ಣ ವರ್ಗಗಳನ್ನು ನಾವು ಎಲ್ಲರೂ ಸೇರಕ್ಕೆ ಹೋದ್ರೆ ಎಲ್ಲಕ್ಕಿಂತ ಬಹುಸಂಖ್ಯಾತ. ಆದ್ರೆ ಕಾರಣಾಂತರದಿಂದ ಅವರು ಒಂದೊಂದು ಸಣ್ಣ ಸಣ್ಣ ಸಮುದಾಯ ಇರೋದ್ರಿಂದ ಅವರು ಯಾರು ನಿಜಕ್ಕೂ ಒಂದಷ್ಟು ಜಾಸ್ತಿ ಕಾಳಜಿ ಕೊಡೋದಿಲ್ಲ. ಅವ್ರಿಗೆ ಬೇಕಾಗಿರುವಂಥದ್ದು ಏನು ಪ್ರೋತ್ಸಾಹ ಇದೆ ಅದು ಸಹ ಕೊಡೋದಿಲ್ಲ. ಈ ಕೆಲಸವನ್ನು ಮಾಡೋದು ಸಹ ಬಹಳ ಮಹತ್ವವಾದದ್ದು ಮತ್ತು ಬಹಳ ಕಷ್ಟ. ಯಾಕಂದ್ರೆ ಸಣ್ಣ ಸಣ್ಣ ಸಮುದಾಯದ ದೊಡ್ಡ ದೊಡ್ಡ ಸಮುದಾಯನೇ ಜೊತೆಗೂಡಿಸುವಂಥದ್ರಲ್ಲಿ ಒಂದೇ ಒಂದು ಬಹುಸಂಖ್ಯಾತ ಸಮುದಾಯವನ್ನು ಜೊತೆಗೂಡಿಸೋದ್ರಲ್ಲೇ ಬಹಳ ಕಷ್ಟದ ಕೆಲಸ. ಸಣ್ಣ ಸಣ್ಣ ಸಮುದಾಯಗಳು ಅವ್ರದೇ ಆದ ಅನನ್ಯ ಪರಂಪರೆಯನ್ನು ಜೊತೆ ತರಿಸಿ ಒಂದೇ ವೇದಿಕೆಯಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ಅವ್ರನ್ನ ಸೇರಿಸೋದು ನಿಜಕ್ಕೂ ಬಹಳ ಕಷ್ಟದ ಕೆಲಸ. ಇವತ್ತು ಅಮ್ಮ ಇದ್ದಿದ್ದಿದ್ರೆ ಆ ಮಗುನ ತಬ್ಬಿ ಮುದ್ದಾಡ್ಬಿಟ್ಟಿರೋದು. ಯಾವುದೋ ಒಂದು ದೇವಸ್ಥಾನದಲ್ಲಿ ಆ ಮಗುಗೆ ಜಡ್ಜ್ ಎದುರಾದಾಗ ನೀನು ಜಡ್ಜ್ ಆಗಬೇಕು ಮಗಳೇ ಅಂತ ಅಂದಿದ್ದಕ್ಕೆ ಅದನ್ನೇ ಹಠವಾಗಿ ಸಾಧಿಸಿ ಇವತ್ತು ನಿರ್ಮಲಾ ನನ್ನ ಮಗಳು ಜಡ್ಜ್ ಆಗಿದ್ದಾರೆ. ಅಚ್ಚಳಿಯದಂತೆ ಉಳಿಯುವಂತಹ ಹೆಸರು ಒಂದು ಜಯಶ್ರೀ ಅವರದ್ದು. ಅವರ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅನ್ನೋದೇ ಒಂದು ಪುಣ್ಯದ ಸಂಗತಿ. ಒಂದು ಜೋರು ಚಪ್ಪಾಳೆ ಬರಲಿ. ಈ ಮನೆಯನ್ನು ತನ್ನದನ್ನಾಗಿ ಮಾಡ್ಕೋತಾಳೆ, ಎಲ್ಲರನ್ನ ಪ್ರೀತಿಯ ಬಂಧದಲ್ಲಿ ಕಟ್ಟಿ ಹಿಡ್ಕೋತಾಳೆ. ಎಷ್ಟರ ಮಟ್ಟಿಗೆ ಗಟ್ಟಿ ಹಿಡ್ಕೋತಾಳೆ ಅಂದ್ರೆ ಆಕೆ ಇಲ್ಲದೆ ಒಂದು ದಿವಸ ಕೂಡ ನಡೆಯಲ್ಲ. ಮನೆಯಲ್ಲಿ ಯಜಮಾನ ಇಲ್ಲದೆ ಹೋದ್ರೆ ಯಾಕೋ ನಡೀತದೆ, ಯಜಮಾನತಿ ಮನೆಯಲ್ಲಿ ಒಂದು ದಿವಸ ಇಲ್ಲದೆ ಹೋದ್ರೆ ಮನೆ ತಲೆ ಕೆಳಗಾಗತ್ತೆ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಅದು ಮುಖ್ಯ. ನನಗೆ ರಘು ಅವರು ಬರೆದಂಥ ಕಾವ್ಯ ಯಾಕೆ ಇಷ್ಟ ಆಯಿತು ಅಂತಂದ್ರೆ, ಇದೊಂದು ಥರ ಅಪರಾಧಿ ಭಾವವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕಾಗಿ ಒಳಗೆ ತುಂಬಿದ ಮೋಡದಂಗೆ ತುಂಬಿಕೊಂಡಿದೆಯಲ್ಲ, ದುಃಖ ತುಂಬಿಕೊಂಡಿದೆಯಲ್ಲ, ಮೋಡದಲ್ಲಿ ಯಾವಾಗ ನೀರಿನ ಅಂಶ ಜಾಸ್ತಿ ಆಗುತ್ತೋ ಮಳೆ ಆಗಲೇಬೇಕದು, ಯಾವ ರೂಪದಲ್ಲೂ ಬರಲೇಬೇಕು. ಹಾಗೆ ಮನುಷ್ಯ ಬರೆದದ್ದು ಕವನ ಹಾದಿ ಕಂಡುಕೊಂಡದ್ದು. ಅದಕ್ಕೆ ಮೊದಲು ಎರಡು ರೀತಿಯಿಂದ ನಾನು ರಘುವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹೊಡೆಯುವುದರನ್ನ ಬಹಳ ಜನ ಗೊತ್ತಿದ್ದ ಕ್ಷಮೆಯಲ್ಲಿ ಗೊತ್ತಿದ್ದವರಿಗೋಸ್ಕರ ಹೇಳ್ತೀನಿ. ಅವರಿಗೆ 5 ಜನ ಮಕ್ಕಳು: ಇಂದ್ರಾಕ್ಷಿ ದೇವಿ, ಕಾಮಾಕ್ಷಿ ದೇವಿ, ವಿಶಾಲಾಕ್ಷಿ ದೇವಿ ಮತ್ತು ಶ್ರೀಕಂಠ ದತ್ತ ಒಡೆಯರ್, ಗಾಯತ್ರಿ ದೇವಿ. ಗಾಯತ್ರಿ ದೇವಿಯವರು ಮೊದಲ ಮಗು ಜಯಚಾಮರಾಜೇಂದ್ರ ಒಡೆಯರ್. ಇಡೀ ಯೂನಿವರ್ಸಿಟಿಯಲ್ಲಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಆ ಕಾಲದಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಯೂನಿವರ್ಸಿಟಿ ಅವಾರ್ಡ್ ಕೊಡ್ತಿದ್ರು. ಆ ತಾಯಿಯ ಸರಳತೆ, ವಿದ್ವತ್ತು, ಬುದ್ಧಿವಂತಿಕೆ, ನಡವಳಿಕೆಗಳಿಗೆ ಅವರಿಗೆ ಆ ವರ್ಷದಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಫ್ ಅವಾರ್ಡ್ ಅನ್ನು ಕೊಡ್ತಾರೆ. ಅದನ್ನ ಮಡ್ರಾಸ್ನ ಗವರ್ನರ್ ಆಗಿರ್ತಾರೆ ಚಾಮರಾಜ ಒಡೆಯರ್. ಏನೋ ಒಂದು ಕಾರಣಕ್ಕಾಗ ಘಟನೆ ಹೇಳೋದು ಬೇಡ, ಮಗಳದನ್ನು ನೋಡ್ಲಿಕ್ಕೆ ಬರ್ತಾರೆ.
ಒಬ್ಬ ದೊಡ್ಡ ವಯಸ್ಸಿನ ಸಣ್ಣತನದಿಂದ ಅವರ ಕಾರ್ಯಕ್ರಮಕ್ಕೆ ಹೋಗಲ್ಲ ಮಾತಿಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.